ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಕರ್ನಾಟಕ ಆರೋಗ್ಯ ಪ್ರಮೋಷನ್ ಟ್ರಸ್ಟ್ನಿಂದ ಏನು ಒಂದು ಹುದ್ದೆಗಳ ಆಯ್ಕೆಗೆ ಅರ್ಜಿಯನ್ನು ಕರೆದಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೊನೆ ತನಕ ಈ ವಿಡಿಯೋನ ನೋಡಿ. KHPTನಲ್ಲಿ ಟೋಟಲ್ ಆಗಿ 47 ಹುದ್ದೆಗಳನ್ನು ಕರೆದಿದ್ದು ಇದರದ್ದು ಅಫಿಷಿಯಲ್ ನೋಟಿಫಿಕೇಶನ್ ಆಲ್ರೆಡಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ನೋಟಿಫಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ಈ ಕರ್ತವ್ಯ ಸ್ಥಳ ಆಗಿರುತ್ತದೆ. ಸೊ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇದೇ ತಿಂಗಳು 22 ಡಿಸೆಂಬರ್ 2025 ಒಳಗೆ ಅರ್ಜಿಯನ್ನ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ. ಸೊ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಅಂದ್ರೆ ಏನೇನು ಕ್ವಾಲಿಫಿಕೇಶನ್ ಬೇಕು, ಏಜ್ ಲಿಮಿಟ್ ಏನು, ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಜಾಬ್ ಡೀಟೇಲ್ಸ್ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಜಾಬ್ ಬಂದ್ಬಿಟ್ಟು ಆರ್ಗನೈಸೇಷನ್ ನೇಮ್ ಬಂದ್ಬಿಟ್ಟು KHPT ಅಂದ್ರೆ ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಅಂತ. ಇದರಲ್ಲಿ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 47 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಮತ್ತೆ ಜಾಬ್ ಲೊಕೇಶನ್ ಬಂದು ವಿಜಯನಗರ ಜಿಲ್ಲೆ ಕರ್ನಾಟಕದಲ್ಲಿ ಬರುತ್ತೆ, ಇಲ್ಲಿರುತ್ತೆ ಜಾಬ್ ಲೊಕೇಶನ್. ಮತ್ತೆ ಪೋಸ್ಟ್ ಹೆಸರು ಬಂದ್ಬಿಟ್ಟು ಕಮ್ಯುನಿಟಿ ಆರ್ಗನೈಸರ್. ಸೊ ಪೋಸ್ಟ್ ಹೆಸರು ಬಂದ್ಬಿಟ್ಟು ಕಮ್ಯುನಿಟಿ ಆರ್ಗನೈಸರ್. ಸೊ ಸ್ಯಾಲ್ರಿ ಬಂದ್ಬಿಟ್ಟು ಆಸ್ ಪರ್ KHPT ನಾರ್ಮ್ಸ್ ಏನಿರುತ್ತೆ ಅದರ ಬೇಸಿಸ್ ಮೇಲೆನೆ ಇರುತ್ತೆ, ಅದು ನಿಮಗೆ ಡೈರೆಕ್ಟ್ ಆಗಿ ಹೇಳ್ತಾರಲ್ಲೇ. ಸೊ ಇದು ಇಷ್ಟು ಬಂದ್ಬಿಟ್ಟು ಜಾಬ್ದು ಡೀಟೇಲ್ಸು. ಇನ್ನು ಏಜ್ ಲಿಮಿಟು, ಎಷ್ಟು ಪೋಸ್ಟು, ಯಾವ್ಯಾವ ಪೋಸ್ಟು, ಇದೆಲ್ಲ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಹುದ್ದೆ ಹೆಸರು ಕಮ್ಯುನಿಕೇಶನ್ ಆ್ಯಂಡ್ ಡಾಕ್ಯುಮೆಂಟೇಶನ್ ಆಫೀಸರ್. ಇದರಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ. ಸೊ ಏಜ್ ಲಿಮಿಟ್ ಬಂದ್ಬಿಟ್ಟು ಆಸ್ ಪರ್ ನಾರ್ಮ್ಸ್ ಇರುತ್ತೆ. ಎರಡನೇ ಪೋಸ್ಟ್ ಬಂದ್ಬಿಟ್ಟು ಕಮ್ಯುನಿಟಿ ಆಫೀಸರ್ಸ್ ಅಂದ್ರೆ ಫೀಮೇಲ್ಸ್ಗೆ ಇರುತ್ತೆ. 40 ಪೋಸ್ಟ್ಗಳು ಫೀಮೇಲ್ಸ್ ಇರುತ್ತೆ. ಸೊ ದಯವಿಟ್ಟು ಎಲ್ಲ ಫೀಮೇಲ್ ಅಂದ್ರೆ ಆಸಕ್ತ ಅಭ್ಯರ್ಥಿಗಳಿಂದ ಚೆಕ್ ಮಾಡಬಹುದು. ಟೋಟಲ್ ಆಗಿ 40 ಪೋಸ್ಟ್ ವಿಜಯನಗರ ಜಿಲ್ಲೆಯಲ್ಲಿ ಕಮ್ಯುನಿಟಿ ಆರ್ಗನೈಸರ್ಗೆ ಖಾಲಿ ಇರುವಂತದ್ದು. ಏಜ್ ಲಿಮಿಟ್ ಬಂದು 18ರಿಂದ 35 ವರ್ಷದ ಒಳಗಿನ ಮಹಿಳೆಯರು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಹಾಗೂ ಫೀಲ್ಡ್ ಮೆಂಟರ್ 6 ಪೋಸ್ಟ್ ಖಾಲಿ ಇದೆ. ಸೊ ಅದಕ್ಕೆ ಏಜ್ ಲಿಮಿಟ್ ಬಂದ್ಬಿಟ್ಟು ಆಸ್ ಪರ್ ನಾರ್ಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡ್ಬೋದು. ನೀವು ಚೆಕ್ ಮಾಡಿಬಿಟ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ನೀವು ಆನ್ಲೈನ್ ಥ್ರೂ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಕಮ್ಯುನಿಕೇಶನ್ ಆ್ಯಂಡ್ ಡಾಕ್ಯುಮೆಂಟೇಶನ್ ಆಫೀಸರ್ಸ್ಗೆ ಡಿಗ್ರಿ ಅಥವಾ ಮಾಸ್ಟರ್ಸ್ ಮಾಡಿರ್ಬೇಕಾಗತ್ತೆ. ರೆಕಗ್ನೈಸ್ಡ್ ಬೋರ್ಡ್ ಅಥವಾ ಯೂನಿವರ್ಸಿಟಿ ಮೂಲಕ ಡಿಗ್ರಿ ಅಥವಾ ಮಾಸ್ಟರ್ಸ್ನ ಪಡೆದಿರ್ಬೇಕಾಗತ್ತೆ. ನೆಕ್ಸ್ಟ್ ಕಮ್ಯುನಿಟಿ ಆರ್ಗನೈಸರ್ ಫೀಮೇಲ್ಸ್ಗೆ 12th ಅಥವಾ ಡಿಗ್ರಿನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಸೊ ಇದು 40 ಪೋಸ್ಟ್ಗಳು ಖಾಲಿ ಇದ್ದು 12th ಅಥವಾ ಡಿಗ್ರಿನ ಮಾಡಿರ್ಬೇಕಾಗತ್ತೆ. ಸೊ ಎಲ್ಲ ಫೀಮೇಲ್ ಎಂಪ್ಲಾಯೀಸ್ ಯಾರಾದ್ರೂ ಆಸಕ್ತ ಅಭ್ಯರ್ಥಿಗಳು ಯಾರಾದ್ರೂ ಇದ್ರೆ ಇದನ್ನ ಚೆಕ್ ಮಾಡಬಹುದು. ಜಾಸ್ತಿ ಏನು ಕ್ವಾಲಿಫಿಕೇಶನ್ ಇಡಬೇಕು ಅಂತ ಏನೂ ಇಲ್ಲ. ಮಿನಿಮಮ್ 12th ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಮತ್ತೆ ಫೀಲ್ಡ್ ಮೆಂಟರ್ಗೆ ಡಿಗ್ರಿ ಅಥವಾ BSW ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಸೊ ಇದಿಷ್ಟು ಬಂದ್ಬಿಟ್ಟು ಎಜುಕೇಶನ್ ಡೀಟೇಲ್ಸು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ಆಸ್ ಪರ್ ದ ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ನಾರ್ಮ್ಸ್ ಏನಿರುತ್ತೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರುತ್ತೆ ಅದರ ಪ್ರಕಾರ ಇರುತ್ತದೆ. ಹಾಗೂ ಈ ಆನ್ಲೈನ್ ಅಪ್ಲಿಕೇಶನ್ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಎಲ್ಲ ಇರೋದಿಲ್ಲ. ಸೊ ಇಲ್ಲಿ ಯಾವುದೇ ಚಾರ್ಜಸ್ ಇರೋದಿಲ್ಲ. ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಹಾಕಬಹುದು. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಶಾರ್ಟ್ ಲಿಸ್ಟಿಂಗ್ ಇರುತ್ತೆ. ಮತ್ತೆ ಎಕ್ಸ್ಪೀರಿಯನ್ಸ್ ಮತ್ತೆ ಇಂಟರ್ವ್ಯೂಲಿ ಯಾವ ತರ ಕ್ರ್ಯಾಕ್ ಮಾಡಿರ್ತೀರಾ ಅದ್ರ ಬೇಸಿಸ್ ಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ. ಮತ್ತೆ ಈ ಒಂದು ಪೋಸ್ಟ್ಗಳಿಗೆ ಯಾವ ತರ ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಪ್ಲಿಕೇಶನ್ ಲಿಂಕ್ನು ಹಾಕಿರ್ತೀನಿ. ಸೊ ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಬಹುದು. ಏನಿಲ್ಲ, ನಿಮ್ದು ಬೇಸಿಕ್ ಇನ್ಫಾರ್ಮೇಶನ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಅಂದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ಇದ್ರೆ ಮತ್ತೆ ನಿಮ್ದು ಬಯೋಡೇಟಾ ಆಗಿರ್ಬೋದು, ಡೇಟ್ ಆಫ್ ಬರ್ತು, ಪ್ರೆಸೆಂಟ್ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು, ಆಮೇಲೆ ಎಜುಕೇಷನಲ್ ಡೀಟೇಲ್ಸ್ ಆಗಿರ್ಬೋದು, ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ಲ್ಯಾಂಗ್ವೇಜಸ್ ಯಾವುದೆಲ್ಲ ಗೊತ್ತಿದೆ. ಸೊ ಇದರದ್ದೆಲ್ಲ ಡೀಟೇಲ್ಸ್ ಇರುತ್ತೆ. ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ನೀವು ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡುವಂಥದ್ದು.
ಸೊ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಲು ಲಾಸ್ಟ್ ಡೇಟ್ ಬಂದು ಇದೇ ತಿಂಗಳು 22 ಡಿಸೆಂಬರ್ 2025 ಹಾಗೂ ಇದು ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 9/12/2025. ಸೊ 22 ಡಿಸೆಂಬರ್ ಒಳಗಡೆ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಲಿಂಕ್ ಆಗಿರ್ಬೋದು, ನೋಟಿಫಿಕೇಶನ್ ಲಿಂಕ್ ಆಗಿರ್ಬೋದು ಹಾಗೂ ಅಪ್ಲಿಕೇಶನ್ ಲಿಂಕ್ ಆಗಿರ್ಬೋದು, ಮೂರನ್ನು ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮುಂದಿನ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.